ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಸಭಾಭವನದಲ್ಲಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಸಮಾರಂಭ ಜರುಗಿತು. ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಸವಣ್ಣನವರ ವಚನ ಪಠಣ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದರು. ಎನಿಸದಿರಯ್ಯ ಇವ ನಮ್ಮವ ಎನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಿರುವ ಸಮಾರಂಭದಲ್ಲಿ ರಾಷ್ಟ್ರೀಯ ಬಸವ ಪ್ರಶಸ್ತಿಯನ್ನು ಬಸವಣ್ಣನವರ ಬಗ್ಗೆ ಸಂಶೋಧನೆ ಮಾಡಿದ 92 ವರ್ಷದ ಹಿರಿಯ ಜೀವಿ ಡಾಕ್ಟರ್ SR ಗುಜ್ಜಳ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ, ಇವನಾರವ ಎಂದು ವಚನ ಹೇಳೋದು, ಈ ಕಡೆ ಬಂದು ಅವನು ಯಾವ ಜಾತಿ ಎಂದು ಕೇಳೋದು ನಡೆಯುತ್ತಿದೆ. ಹೀಗಾದರೆ ಬಸವಣ್ಣನವರ ಆಶಯದಂತೆ ಜಾತಿ ನಿರ್ಮೂಲನೆ ಆಗಲ್ಲ. ಜಾತಿಗೆ ಚಲನೆ ಇಲ್ಲ, ವರ್ಗಕ್ಕೆ ಚಲನೆ ಇದೆ. ಎಲ್ಲ ಜಾತಿಗಳಿಗೂ ಆರ್ಥಿಕ ಚಲನೆ ಸಿಕ್ಕಾಗ ಮಾತ್ರ ಜಾತಿ ನಿರ್ಮೂಲನೆ ಸಾಧ್ಯ ಎಂದರು. ನಾವು ಹೇಳೋದಕ್ಕೆ ನೀವು ಹೇಳೋದಕ್ಕೆ ಕೇಳಾಗಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸರ್ವಾಧಿಕಾರದಲ್ಲಿ ಹೇಳೋದಷ್ಟೇ, ಮನ್ ಕಿ ಬಾತ್ ಹೇಳೋದಷ್ಟೇ, ಕೇಳಲ್ಲ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಕೇಳಬೇಕಷ್ಟೇ ಅಲ್ವಾ? ಅದು ಸರ್ವಾಧಿಕಾರಿ ಲಕ್ಷಣ. ಸರ್ವಾಚಾರವೇ ನರಕ. ಧರ್ಮ ಅಂತಂದ್ರೆ ಏನು ಸುಮ್ಮನೆ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡಿಬಿಡೋದು ಧರ್ಮದ ಬಗ್ಗೆ. ನಿಮ್ಗೇನು ಅರ್ಥ ಆಗಬಾರ್ದು, ನಿಮ್ಗೆ ಪಾಲನೆ ಮಾಡಬಾರ್ದು, ಹಂಗ ಅರ್ಥ ಧರ್ಮ ಬೋಧನೆ ಮಾಡಬಹುದು. ಧರ್ಮ ಅಂತಂದ್ರೆ ಏನು ಬಸವಣ್ಣವ್ರು ಏನು ಹೇಳಿದ್ದಾರೆ? ದಯೆಯೇ ಧರ್ಮದ ಮೂಲವಯ್ಯ. ದಯೆ ಇಲ್ಲದ ಧರ್ಮವಯ್ಯ. ಎಷ್ಟು ಸರಳವಾಗಿ ಹೇಳಿದ್ದಾರೆ ನೋಡಿ. ದಯೆಯೇ ಧರ್ಮದ ಮೂಲವಯ್ಯ. ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಇದು ಎಷ್ಟು ಸುಲಭ ಅಲ್ವಾ ಪಾಲನೆ ಮಾಡೋದು? ಕಲ್ಯಾಣಮ್ಮ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸಲಾಗುವುದು. ಬಸವಣ್ಣ ನೀಲಾಂಬಿಕೆಯ ವಿಗ್ರಹವನ್ನು ಕೂಡ ಮಾಡಿಸೋಣ. ಇವೆಲ್ಲವನ್ನು ನಾವು ಮಾಡ್ತೀವಿ. ಆದರೆ ನೀವು ಸ್ವಲ್ಪ ಬದಲಾಗಿ ಎಲ್ಲರನ್ನೂ ಇವ ನಮ್ಮವ ಎನ್ನಿ ಎಂದು ಕರೆ ನೀಡಿದರು. ಪ್ರಾಸ್ತಾವಿಕವಾಗಿ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿ, ಬಸವ ಜಯಂತಿ ದಿನದಂದು ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಸಮಾರಂಭ ಹಮ್ಮಿಕೊಳ್ಳಲಾಗುವುದು. ಕೂಡಲ ಸಂಗಮ ಅಭಿವೃದ್ಧಿ ಸೇರಿದಂತೆ 3 ಅಡಿ ಎತ್ತರದ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ಸೇರಿದಂತೆ ಇತರ ಅಭಿವೃದ್ಧಿಗೆ ಅನುದಾನ ನೀಡಬೇಕು ಎಂದು ಸಿಎಂಗೆ ಮನವಿ ಮಾಡಿಕೊಂಡರು. ಸಚಿವರು ಈ ವೈಭವವನ್ನು ಮಾಡಬೇಕು, ಬಸವ ವೈಭವ, ಬಸವಾದಿ ಶರಣರ ಒಂದು ವೈಭವ ನಡಿಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪವನ್ನ 2025-26ನೇ ಸಾಲಿನ ಆಯವ್ಯಯದಲ್ಲಿ ಸರ್ವಧರ್ಮ ಸಂಸದ್ ಅನ್ನುವ ಒಂದು ಪದವನ್ನ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲೇ ಮಂಡಿಸಿ ಆ ಕಾರ್ಯಕ್ರಮ ನಡೀಲೇಬೇಕು. ಆ ಬಸವಾದಿ ಶರಣರ ಒಂದು ವೈಭವ ಆಗಬೇಕು ಅಂತೇಳಿ ಇವತ್ತು ನಮ್ಮೆಲ್ಲರ ಕನಸನ್ನ ಈಡೇರಿಸಿದಂತ ನಮ್ಮ ಆ 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಏನು ಆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಲ್ಲಮ ಪ್ರಭುಗಳ ಒಂದು ಗೌರವ ಸ್ಥಾನ ಅಲ್ಲಮ ಪ್ರಭುಗಳು ವಹಿಸಿದ್ರು. ಆ ಅಲ್ಲಮ ಪ್ರಭುಗಳ ಸ್ಥಾನವನ್ನ ಬಸವಾದಿ ಶರಣರ ಅನಿವಾರ್ಯವಾಗಿ ಇವತ್ತು ನೆರವೇರಿಸಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು. ಬಹಳ ಹೆಮ್ಮೆ ಇದ್ರೆ ನಾನು ಹೇಳಬೇಕಾಗುತ್ತೆ.
ಬೃಹತ್ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಮಾತನಾಡಿ 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ ಬಸವಣ್ಣನವರ ವಚನಗಳಂತೆ ಆದರ್ಶ ಬೆಳೆಸಬೇಕಾಗಿದೆ ಎಂದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿಯವರು ಮಾತನಾಡಿ, ಹಿಂದಿನ ಯಾವುದೇ ಮುಖ್ಯಮಂತ್ರಿ ಬಸವಣ್ಣನವರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿಸಲು ಮುಂದಾಗಿಲ್ಲ. ಆದರೆ ಸಿದ್ದರಾಮಯ್ಯನವರು ಬಂದ ನಂತರ ಸಾಂಸ್ಕೃತಿಕ ನಾಯಕ ಎಂದು ನಾಮಕರಣದ ಜೊತೆಗೆ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರ ಹಾಕಿಸುವ ಆದೇಶ ಮಾಡಿದ್ದಾರೆ. ಇಂತಹ ನಾಯಕರ ಹಿಂದೆ ಇಡೀ ರಾಜ್ಯದ ಜನತೆ ಇದೆ ಎಂದು ತಿಳಿಸಿದರು. ಇವತ್ತ ಬಸವ ಜಯಂತಿ ಬಹಳ ಅದ್ಭುತವಾದಂಥ ದಿವಸ. ಅವರ ಎಲ್ಲ ಕೆಲಸ ಕಾರ್ಯಗಳು ಬಸವಣ್ಣನ ಮುಖಾಂತರ ಪ್ರಾರಂಭವಾಗಿದ್ದವು. ಅದಕ್ಕೆ ಇವತ್ತು ಬಸವ ಜಯಂತಿಯ ಮುಖಾಂತರ ಈ ರಾಜ್ಯದೊಳಗ ಸಾಹಿತ್ಯ ವಚನಗಳನ್ನು ಪ್ರಚಾರ ಮಾಡುವಂಥ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಕೈ ಹಾಕಿದ್ದಾರೆ. ಅದು ವಿಶೇಷವಾಗಿ ನೀವು ನೋಡ್ಬೋದು, ಯಾವ ಜಯಂತಿಗೂ ಬುದ್ಧ ಬಸವ ಅಂಬೇಡ್ಕರ್ನ ಫೋಟೋ ಹಾಕಿದ್ದಿಲ್ಲ. ಬುದ್ಧನ ಹಾಕಿದ್ವಿ, ಬಸವನ ಹಾಕಿದ್ವಿ, ಅಕ್ಕ ಮಹಾದೇವನ ಹಾಕಿದ್ದೀವಿ, ನಾರಾಯಣ ಗುರುಗಳನ್ನ ಹಾಕಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಸಮಿತಿ ಹಿರಿಯರ ಒಂದು ಆಶೀರ್ವಾದ, ಅವರವರು ಕೊಟ್ಟಂತ ಸಲಹೆ ಇವತ್ತ ಅಂಬೇಡ್ಕರ್ ಜೊತೆಗೆ ಈ ಎಲ್ಲ ಮಹಾಪ್ರಮುಖರು ಈ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ ಅನ್ನೋದೊಂದು ಕೆಲಸ ಇವತ್ತ ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಅನ್ನೋ ಶಾಸಕರಾದ ಜೆಟಿ ಪಾಟೀಲ್, ಎಚ್.ವೈ. ಮೇಟಿ ಸೇರಿದಂತೆ ಪ್ರಮುಖರು ಹಾಗೂ ಜಿಲ್ಲೆಯ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು. 2 ದಿನಗಳ ಕಾಲ ನಡೆದ ವೈಭವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಜಾನಪದ ಕಲಾ ತಂಡಗಳು ಗಮನ ಸೆಳೆದವು. ಟಿವಿ 10 ನ್ಯೂಸ್, ಬಾಗಲಕೋಟೆ.